ನಗರದ ಬ್ರಾಹ್ಮಣರ ಓಣಿಯ ಶ್ರೀರಾಮ ಮಂದಿರದಲ್ಲಿ ಭಾನುವಾರ ಶ್ರೀರಾಮನವಮಿ ನಿಮಿತ್ತ ಅದ್ದೂರಿ ರಥೋತ್ಸವ ಜರುಗಿತು. ಬೆಳಗ್ಗೆಯಿಂದಲೇ ಶ್ರೀರಾಮಚಂದ್ರ, ಸೀತಾಮಾತೆ, ಲಕ್ಷ್ಮಣ ಸಹಿತ ಆಂಜನೇಯ ಸ್ವಾಮಿಯ ಮೂರ್ತಿಗೆ ಬೆಳಗ್ಗೆ ತುಳಸಿ ಅರ್ಚನೆ, ಶ್ರೀ ಸೀತಾರಾಮ ಕಲ್ಯಾಣೋತ್ಸವ ನಡೆಯಿತು. ನಂತರ ಸಕಲ ಮಂಗಳ ವಾದ್ಯಗಳು, ವೇದಘೋಷ, ವಿವಿಧ ಭಜನಾ ಮಂಡಳಿಗಳಿಂದ ಭಜನೆಯೊಂದಿಗೆ ರಥೋತ್ಸವ ಶ್ರೀರಾಮ ಮಂದಿರದಿಂದ ಪ್ರಾರಂಭಗೊಂಡಿತು. ಶಟ್ರ ಜಿನ್ನದವರೆಗೆ ರಥೋತ್ಸವ ಸಾಗಿ ಬಂದು ನಂತರ ಅಲ್ಲಿ ಪೂಜೆ ನಡೆದು ಅಲ್ಲಿಂದ ಪುನಃ ಶ್ರೀರಾಮ ಮಂದಿರದವರೆಗೆ ರಥ ಭಜನೆಯೊಂದಿಗೆ ಸಂಪನ್ನಗೊಂಡಿತು. ಕಳೆದ 8 ದಿನಗಳಿಂದ ಪ್ರತಿದಿನ ಬೆಳಗ್ಗೆ ಶ್ರೀರಾಮನಿಗೆ ಸುಪ್ರಭಾತ, ಪಂಚಾಮೃತ ಅಭಿಷೇಕ, ದಿನಕ್ಕೊಂದು ವಿವಿಧ ದೇವರ ವಿಶೇಷ ಅಲಂಕಾರ, ಸಂಜೆ ಪಲ್ಲಕ್ಕಿ ಸೇವೆ, ಭಜನೆ, ಅಷ್ಟಾವಧಾನ, ಮಹಾಮಂಗಳಾರತಿ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಎಂದು ದೇವಸ್ಥಾನದ ಪ್ರಧಾನ ಅರ್ಚಕ ಶುಬ್ಬು ಶಾಸ್ತ್ರಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ತಾಲೂಕು ಬ್ರಾಹ್ಮಣ ಸಮಾಜದ ಅಧ್ಯಕ್ಷ ಗೋವಿಂದರಾವ್ ಕುಲಕರ್ಣಿ, ಕಾರ್ಯದರ್ಶಿ ಆನಂದ ಗೌರ್ಕರ್, ನರಸಿಂಹ ಆಚಾರ್ಯ, ಮಠಾಧಿಕಾರ ವೆಂಕಣ್ಣ ದೋಟಿಹಾಳ್, ನಾಗೇಂದ್ರ ಕುಮಾರ್ ಸೌಕಾರ್, ಪ್ರಹ್ಲಾದ್ ಗುಡಿ, ವೆಂಕಟರಾವ್ ರಾಜು ಬಂಡಿ, ಗೋಪಾಲರಾವ್ ಕುಲಕರ್ಣಿ, ರಾಘವೇಂದ್ರರಾವ್ ಕುಲಕರ್ಣಿ, ಆರ್ ನಾಗೇಂದ್ರ, ಹನುಮಂತ ಆಚಾರ್ ಮಸ್ಕಿ, ವೆಂಕಟೇಶ್ ಆಚಾರ್ ಕೆಂಗಲ್, ಪ್ರಹ್ಲಾದ್ ಕುಲಕರ್ಣಿ, ನಾರಾಯಣರಾವ್ ಸೂಗೂರು, ದಿನೇಶ್ ಹೆಬ್ಬಾಳ್, ವೆಂಕಟೇಶ್ ಸಿದ್ದರಾಮಪುರ, ರಾಘವೇಂದ್ರ ಚಾರ್ ಮಸ್ಕಿ, ಭೀಮಸೇನ ಜಾಗೀದಾರ್, ಹನುಮಂತ ಆಚಾರ್ ಪುರೋಹಿತ, ಜಗನ್ನಾಥ್ ದೇಶಪಾಂಡೆ, ಅವಿನಾಶ್ ಬಂಡಿ ಸೇರಿದಂತೆ ಹಲವಾರು ಮುಖಂಡರು, ವಿವಿಧ ಮಹಿಳಾ ಭಜನಾ ಮಂಡಳಿಯ ಸದಸ್ಯರು ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಚುನಾವಣೆ ಪ್ರಚಾರದ ಪ್ರಯುಕ್ತ ಆಗಮಿಸಿದ್ದ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧಿಸಿರುವ ರಘುನಾಥ್ ಎಸ್, ಜಿಲ್ಲಾ ಪ್ರತಿನಿಧಿ ಸ್ಥಾನಕ್ಕೆ ಸ್ಪರ್ಧಿಸಿರುವ ನಾರಾಯಣರಾವ್ ಪೂರತಿಪ್ಲಿ, ಮುಖಂಡರಾದ ಲಕ್ಷ್ಮೀಕಾಂತ್, ಜಗನ್ನಾಥ್ ಕುಲಕರ್ಣಿ, ವಿ ಕಿಶನ್ ರಾವ್, ಮುರಳೀಧರ, ಗೋವಿಂದರಾವ್ ಕುಲಕರ್ಣಿ ಸೇರಿದಂತೆ ಹಲವಾರು ಪ್ರಮುಖರು ರಥೋತ್ಸವದಲ್ಲಿ ಭಾಗವಹಿಸಿ ಮತಯಾಚನೆ ಮಾಡಿದರು.